ಹಲೋ ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಹೇಳ್ಬಿಡೋಣ, ಜೈ ಶ್ರೀರಾಮ್ ಅಂತ. ಯಾಕೆ ಅಂದರೆ ಇದೇ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ನಮ್ಮ ಶ್ರೀರಾಮನ ಎಂಥದ್ದಪ್ಪ ಅಯೋಧ್ಯೆಯಲ್ಲಿ ಅದರಲ್ಲೂ ಶ್ರೀರಾಮನ ಹೊಸ ದೇವಾಲಯ ಉದ್ಘಾಟನಾ ಸಮಾರಂಭ ಇರೋದ್ರಿಂದ ಎಲ್ಲರೂ ಇಡೀ ದೇಶವೇ ಖುಷಿ ಪಡುವಂಥ ಸುದ್ದಿ ನಮ್ಮ BT ಅವ್ರ ಪ್ರಕಾರ ಹೇಳಬೇಕು ಅಂದರೆ. ಇವಾಗ ಆಫ್ಟರ್ ಲಾಂಗ್ ಟೈಮ್ ನಾನು ನಮ್ಮ ಬಾಯ್ಸ್ ಜೊತೆ ಒಂದು ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನಮ್ಮ ಬಾಯ್ಸ್ ಯಾರ್ಯಾರು ಬಂದಿದ್ದಾರೆ, ಎಲ್ಲಿದ್ದಾರೆ ಇನ್ನೂ ಒಂದೂ ಗೊತ್ತಿಲ್ಲ. ಮೀಟಿಂಗ್ ಪಾಯಿಂಟ್ ಹೇಳಿದ್ದು ST ಮಾಲ್ ಅಂತ. ಅದಕ್ಕೆ ನಾನಿವಾಗ ST ಮಾಲ್ ಹತ್ರ ಇದ್ದೀನಿ ಆಲ್ರೆಡಿ. ನಾನು ಅಂದ್ಕೊಂಡೆ ನಾನೇ ಲೇಟ್ ಅಂತ. ಮೀಟಿಂಗ್ ಪಾಯಿಂಟ್ ಟೈಮ್ ಇದ್ದಿದ್ದು 4:10, ಇವಾಗ ಟೈಮ್ ಬಂದ್ಬಿಟ್ಟು 4:20. 10 ನಿಮಿಷ ಲೇಟಾಗಿ ನಾನೇ ಬಂದಿದ್ದೀನಿ. ಇನ್ನು ಯಾರ್ಯಾರು ಎಷ್ಟು ಗಂಟೆಗೆ ಬಂದಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನೆರಳಲ್ಲಿ ನಿಲ್ಲುವ ಹೋಗಿ ಬಾಯ್ಸ್ ಬರೋ ತನಕ. ಯಾರ್ಯಾರು ಬರ್ತಾರೆ ಅಂತಲೂ ಗೊತ್ತಿಲ್ಲ, ಬಂದಮೇಲೆ ತೋರಿಸ್ತೀನಿ ನಾನು ನಿಮಗೆ. ಓಕೆ ಬನ್ರಪ್ಪ ಬಾಯ್ಸ್, ಎಲ್ಲಿದ್ದೀರಾ ಬಾಯ್ಸ್? ಆದಷ್ಟು ಬೇಗ ಬನ್ನಿ ಬಾಯ್ಸ್. ನಾನೇ ಬೇಗ ಬಂದ್ಬಿಟ್ನಲ್ಲ ಗುರು, ಲೇಟಾಗಿ ಬರ್ತೀನಿ ಅಂತ ಹೇಳಿ. ಚಾರ್ಲಿ ಮೊನ್ನೆ ಇನ್ನೂ ವಾಶ್ ಮಾಡಿಸಿದ್ದೆ, ನ್ಯೂಟ್ಲು ಮಾಡಬೇಕು ಅಂದಾಗ ನ್ಯೂಟ್ಲಾಗಲ್ಲ ಗಾಡಿ, ಡೌನ್ ಬೇರೆ ಐತೆ, ಬೀಳಲ್ಲ. ಓಕೆ ಚಾರ್ಲಿ ಹಿಂಗೆ ಕಾಣಿಸ್ತೈತೆ ನೋಡಪ್ಪ, ಫುಲ್ಲು ವಾಲ್ಕೊಂಬಿಡ್ತಾ. ಪರವಾಗಿಲ್ಲ. ನಮ್ಮ 390 ಬಂತು. ಆಯ್ ಬ್ರೋ, ಹೆಂಗೆ ನಾನೇ ಲೇಟ್ ಅಂದ್ಕೊಂಡೆ, ನಾನೇ ಬೇಗ ಬಂದಿದ್ದೀನಿ. ಬಾನ್ವಿಸ್ಟ್ ಅವರಲ್ಲಿ ಇಲ್ಲೇ ಎಲ್ಲ ಇದ್ದೀನಿ ಅಂದರು. ಹಾಂ ಹಾಕಿ ಇಲ್ಲೇ. ಹಲೋ ಹಾಯ್ ಬ್ರೋ, ಮಲ್ಲಿಕಾರ್ಜುನ್. ಹಾಯ್ ಬ್ರೋ ಮಲ್ಲಿಕಾರ್ಜುನ್ ಅಮೋಘ್. ಹಾಯ್ ಬ್ರೋ ಮಲ್ಲಿಕಾರ್ಜುನ್ ಅಂತ. ನಾನು ಸ್ಪಿತಿ ರೈಡಲ್ಲಿ ಬಂದಿದ್ದೆ ಅಷ್ಟೇ, ಅದಾದ್ಮೇಲೆ ಬಂದಿಲ್ಲ ನಾನು. ನಾನು ಸಿಕ್ಕೇ ಇಲ್ಲ ಯಾವಾಗಲೂ, ನಿಮ್ಗೆ ಅವಾಗ ಅಷ್ಟೇ ರೈಡಲ್ಲಿ ಸಿಕ್ಕಿದೆ ಅಷ್ಟೇ. ನಮ್ಮ ಲೈನಪ್ ರೆಡಿಯಾಗಿದೆ. ಒಂದು ನಮ್ಮ ಕೋಡ್ 6 ಟ್ಯೂನ್ಡ್ 390, ಅದಾದಮೇಲೆ ಹಸ್ಕಿ ವಿಟ್ರಿಪಲನ್ 250, ಅದಾದಮೇಲೆ 2 ADBs, ಅದಾದಮೇಲೆ ಒಂದು ನಮ್ಮ ಡಕ್ಕಿ ಜೆಂಟು, ಅದಾದಮೇಲೆ ನಮ್ಮ ಬಾನ್ಬಿಸ್ಟ್ ಅವ್ರದ್ದು RC 390, ಅದಾದಮೇಲೆ ಒಂದು ಜೆನ್ 390, ನಮ್ಮ ಧೀರಜ್ದು R15M, ನಮ್ಮ ಥ್ರಾಟ್ಲರ್ ಅವ್ರದ್ದು JSX 750. ಬ್ರೋ ಅದು CB 300. ಹಾಂ CB 300 ಅದು. ಹ್ಞೂ 300cc ಅದು. ಅದೇ ಒಂಡದವ್ ಟ್ಯಾಲೆಂಟು, ಗೊತ್ತೇ ಆಗಲ್ಲ 300 ಅಂತ. ಟೈಮ್ ಆಗ್ತಾ ಬಂತು. ಟೈಮ್ ಎಷ್ಟು ಇವಾಗ? ಟೈಮ್ ನೋಡಿಲ್ಲ. ನಮ್ಮ ರೈಡರ್ಸ್ ಎಲ್ಲ ಬ್ಯಾಟಿಂಗ್ ಮಾಡೋಕ್ಕೆ ಸರಿ ಇದ್ದಾರೆ. 5:15, 4:15 ಅಂದ್ಕೊಂಡಿದ್ದು. 1 hour ಲೇಟ್ ಆಗೈತೆ. ಎಲ್ಲರೂ ಬರೋದ್ರೊಳಗಡೆ ಬ್ಯಾಟಿಂಗ್ ಆಡುವ ಹೋಗಿ. POEs ಬ್ರೋ, POE ಸಿಗಲ್ಲ ಅಂತಿದ್ವಲ್ಲ, ನಿಮಗೆ ನಮ್ಮದು ನಮಗೆ ನಿಮ್ಮದು. ಹಾಂ ಅದೇ ಪ್ರತಿ ಸಲ ಬೇರೆಯವ್ರು ಕಾಣಿಸ್ತಿದ್ರು, ನಾವೇ ಕಾಣಿಸ್ತಾ ಇರಲಿಲ್ಲ. ಇವತ್ತು ನಮಗೆ ನೀವು, ನಿಮಗೆ ನಾವು. ಹೊರಡೋಣ. ಬೈ ಬ್ರೋ. ಹಾಂ ಥ್ಯಾಂಕ್ ಯು. ಹಾಂ ಓಕೆ. ದ ರಿಯಲ್ ಫನ್ ಬ್ರೋ, ಅಲ್ಲ ದ ರಿಯಲ್ ಫನ್ ಬಾಯ್ಸ್. ಇದುವರೆಗೂ ಇವತ್ತಿಗೆ ಒಂದು ಕರೆಕ್ಟ್ ಗ್ಯಾಂಗ್ ಸಿಕ್ಕೈತಿ. ಯಾಕೆ ಅಂದರೆ ಫುಲ್ಲು 390s ಇದ್ದಾವೆ. ನಮ್ಮ ಧೀರಜ್ ಒಂದೇ R15, ಅದಾದಮೇಲೆ ಒಂದು ಹಸ್ಕಿ 250 ಬಿಟ್ಟರೆ ಇನ್ನೆಲ್ಲ ಒಳ್ಳೆ ಚಿಂದಿ ಗಾಡೀಸೆ. ಸ್ವಲ್ಪ ಮಜಾ ಮಾಡೋಣ ಇವತ್ತು. ಇಲ್ಲೊಂದಿದೆ ಹಸ್ಕಿ 250. ಚಲೆ ನೋಡಿ ಅಲ್ಲಿ ಇನ್ಲ್ಯಾಂಡ್ 4 GSX 750 ಹೆಂಗೆ ಹೊಡಿತದೆ. ಎಲ್ಲ ಒಳಗೆ ಇಟ್ಕೊಂಡಿದ್ದೀವಿ ನಾವು, ನೋಡ್ಬೇಕು ಉದುರೋಗ್ಬಿಡ್ತವೆ ಎಲ್ಲ ಈ ಸ್ಪೀಡಲ್ಲಿ ಹೊಡಿಬೇಕಾದ್ರೆ. ವಾ 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 ವಾ, ಆ ಸಿಂಪನಿ ಮುಂದೆ ನಮ್ಮ ಗಾಡಿ ಸೌಂಡ್ಗಳೆಲ್ಲ ಏನು ಕೇಳಲ್ಲ. ನಮ್ಮ ಮೋಹನ್ ಬ್ರೋ ನೋಡಿ ಅಲ್ಲಿ ADBಯಲ್ಲೇ ಬಾರಿಸ್ತವ್ರೆ. ನೋಡಿ ನಮ್ಮ ಬ್ರೋಹನ್ ಬ್ರೋ ಯಾವ ಗಾಡಿ ಆದ್ರೇನು ಕ್ರೇಜಿ ಗಾಡಿ. ಏನು ಕಮ್ಮಿ ಹೊಡಿತಿಲ್ಲ ಗುರು, ಫುಲ್ಲು ಗಾಳಿ. ಅಣ್ಣ ಯಾಕಣ್ಣ ಹಿಂಗೆ ಅಡ್ಡ ಬರ್ತೀರ ನನಗೆ?
ಇಲ್ಲಿ ಸ್ವಲ್ಪ ಟ್ರಾಫಿಕ್ ಐತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಂಗ್ ಹೊಡೆದ್ರೆ ಫ್ಯೂಯಲ್ ಏನು ಅಲ್ಲಾಡಲ್ಲ ಅನ್ಸುತ್ತೆ, ಅಂದ್ರೆ ಯಾವ ಕಡಿಗೂ ಬರಲ್ಲ. ಬಂದ್ರು ನಮ್ಮ ಪಾನ್ ಬೆಸ್ಟ್ ಇವಾಗ. ಚಾರ್ಲಿ ADV ಪರ್ಫಾರ್ಮೆನ್ಸ್ ಹೆಂಗೈತೆ ನೋಡುಗರು. ಅದಕ್ಕೆ ADV 390 ಒಳ್ಳೆ ಎಂಥದಪ್ಪ ಇಂಡಿಯನ್ ರೋಡ್ಸ್ಗೆ ಮಾಡಿಸಿದ ಮೆಷಿನ್ ಅನ್ನೋದು. ಇತ್ಲಾಗೆ ಈ ಗಾಡಿಗಳಿಗೆ ಏನು ಪವರ್ ಕೊಡ್ಬೇಕು, ಆ ಗಾಡಿ ADVಯಲ್ಲಿ ಕೊಟ್ಟಿದ್ದಾರಲ್ವಾ. ಸೊ ಟೂರಿಂಗು ಮಾಡ್ಬೋದು, ಈ ಥರ ಒನ್ ಡೇ ರೈಡ್ಸ್ ಕೂಡ ಮಾಡ್ಬೋದು. ಎಲ್ಲದು ಮಾಡೋಕ್ಕೆ ಮಾತ್ರ ಮಸ್ತ್ ಗಾಡಿ. ಎಲ್ಲೋದ್ರು ಎಲ್ಲ ಈ RC ಮಾತ್ರ ಬೇರೆ RCಗಳಿಗಿಂತ ನೆಕ್ಸ್ಟ್ ಲೆವೆಲ್ ಲುಕ್ಕು. ಹಂಗೆ ಮೇಂಟೈನ್ ಆಗೈತೆ ಗಾಡಿ, ಅದಕ್ಕೆ ಹಂಗೆ ಕಾಣಿಸ್ತೈತೆ. ಒಂದು ಲಾಂಚ್ ಮಾಡೋಣ ಬಾಯ್ಸ್. ಯಾರು ವೀಲಿ ಹೊಡಿಬೇಡ್ರಿ, ಯಾರು ವೀಲಿ ಹೊಡಿಬೇಡ್ರಿ ಅಷ್ಟೇ. ವೀಲಿ ಬೇಡ. ಅಣ್ಣ ಯಾಕಣ್ಣ ಅಣ್ಣ? ಕಾರ್ ಬೇರೆ ಬಂತು ಅಡ್ಡ. ಗೇರ್ ಶಿಫ್ಟ್ ಆಗ್ತಿಲ್ಲ ಗುರು, ADV ಹೋಗ್ಬಿಡ್ತು. ಅಯ್ಯೋ ಗೇರ್ ಶಿಫ್ಟ್ ಆಗ್ತಿಲ್ಲ. ಅಲ್ಲಿ ನೋಡಿ GSX ಎಲ್ಲೋಯ್ತು ಅಂತ. ನಾನು ಗೇರ್ ಶಿಫ್ಟ್ ಮಾಡೋದೇ ಮಿಸ್ ಮಾಡ್ಬಿಟ್ಟೆ. ಸೊ ಅದಕ್ಕೆ ನಮ್ಮ ADV ಹೋಯ್ತು ಒಂದು. ಬಟ್ ಮೀಟ್ ಮಾಡೋಣ ADVನ. ಅಲ್ಲಿ ನಿಶಾಲ್ ಅವ್ರು ನೋಡಿ ಆರಿಸ್ತವ್ರೆ. ಅಲ್ಲ ನಂದು ಅವರು ಹಾಕ್ಸ್ಬೇಕು ಅಂದ್ರು ಫ್ಯೂಲ್. ಅವರು XP 95 ಹಾಕ್ಸ್ತೀನಿ ಅಂದ್ರು. ಅಲ್ಲೆಲ್ಲ ಮುಂದೆ ಇದೆ ಅಂದ್ರಪ್ಪ. ಓಕೆ ಅದೇ ಹಾಕ್ಸಿ ಹಂಗಾದ್ರೆ. ಹಾಂ ಬ್ರೋ, ನಂದು ರೆಡ್ ಲೈನ್ ಹೊಡೆದೈತೆ, ಗೇರ್ ಶಿಫ್ಟ್ ಆಗ್ತಾ ಇಲ್ಲ, ಹಂಗೆ ನಿಂತೈತೆ. ನಂದು ಅಷ್ಟೇ, ಒಂದು ಚೂರು ಹಿಂಗೆ ಹೊಡೆದ್ರೆ ಸಾಕು, ಬ್ರೇಕು ಹಿಂಗೆ ಸೈಡ್ಗೆ ಹೋಗುತ್ತೆ ಹಂಗೆ. ಹಾಂ ಅಲ್ಲಿ ನೋಡಿ ಶಿಫ್ಟಿಂಗ್ ಲೇಟ್ ಮಾಡ್ಬಿಟ್ಟೆ. ರೇಸ್ ಹೊಡಿಯಲ್ಲ ಅಂತ ಕಡಿದ್ರೆ ರೇಸ್ ಸ್ಟಾರ್ಟ್ ಮಾಡ್ಬಿಟ್ರಲ್ಲ ಇವರು. ADV ಅಂತೂ ಪಕ್ಕ ಬೀಟ್ ಮಾಡುತ್ತೆ, ಅದ್ರಲ್ಲಿ ಮಾತ್ರ ಡೌಟೇ ಬೇಡ. ಹೊಡಿಚಾರ್ಲಿ ಕಮಾನ್, ಈ ಸಲ ರೆಡ್ ಲೈನ್ ಹೊಡೆದಿಲ್ಲ, ಹಂಗೇನೆ ಹೊಡಿತಾ ಇದ್ದೀನಿ. ಜಂತ್ರಿ ಪಕ್ಕದಲ್ಲೇ ಬರ್ತೈತೆ ಗುರು. ಇಲ್ಲ ಆಲ್ರೆಡಿ ಹಂಪು ನೋಡಿ ಆರಿಸ್ತಾರೆ ಇವಾಗ. ನಂಗೆ ಗೊತ್ತಿತ್ತ. ಈ ಸಲ ರೆಡ್ ಲೈನ್ ಹೊಡೆಯೋಣ ಒಂಚೂರು. ಕ್ವಿಕ್ ಶಿಫ್ಟರ್ ಎನೇಬಲ್ ಮಾಡ್ತೀನಿ ರೀ. ಕ್ವಿಕ್ ಶಿಫ್ಟರ್ ಕೂಡ ಎನೇಬಲ್ ಮಾಡಿರಲಿಲ್ಲ ನಾನು, ಅದಕ್ಕೋಸ್ಕರ.
ಲಾಂಚಿಂಗ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ಆಗೋದೇ ಇಲ್ಲ. ಏನಿದ್ರು ಲಾಂಚ್ ಕರೆಕ್ಟಾಗಿದ್ರೆ ಅಷ್ಟೇ. ಆದರೆ ಇವರು ಮುಂದೆ RC ಮುಂದೆ ನಮ್ಮ ಗಾಡಿ ಒಂಚೂರು ಡಲ್ಲೆ. ಯಾಕೆ ಅಂದರೆ ದ ಏರೋಡೈನಮಿಕ್ಸ್ ಮ್ಯಾಟರ್ಸ್. ನಮ್ಮ ಚಾರ್ಲಿ ಸೌಂಡ್ ನೋಡಿ ಇವಾಗ.